ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕಲಿಯುಗದ ಕಾಮಧೇನು ನಮ್ಮ ಶ್ರೀ ಗುರು ರಾಘವೇಂದ್ರರಾಯರು. ಮಂತ್ರಾಲಯದ ಕಲ್ಪವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರರಾಯರು. ಎಲ್ಲ ಭಕ್ತರ ಮನಸ್ಸಿನಲ್ಲಿ ಮನೆ ಮಾಡಿ ಭಕ್ತರ ಕಷ್ಟಗಳಿಗೆ ಓಗೊಟ್ಟು ಭಕ್ತರಿಗೆ ನೆರವಾಗಿದ್ದಾರೆ. ರಾಘವೇಂದ್ರ ಅಂತ ಕರೆದಂಥ ವ್ಯಕ್ತಿಗಳ ಪಾಪವನ್ನು ಕಳೆದು ಅವರ ಜೀವನಕ್ಕೆ ಹೊಸ ಅರ್ಥವನ್ನು ಕೊಟ್ಟವರು ನಮ್ಮ ಶ್ರೀ ಗುರು ರಾಘವೇಂದ್ರರಾಯರು. ಇವತ್ತಿನ ದಿನ ಅವರ ಮತ್ತೊಂದು ಪವಾಡವನ್ನು ತಿಳಿದುಕೊಳ್ಳೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು. ಅವರು ಚಿಕ್ಕ ವ್ಯಾಪಾರವನ್ನು ನಡೆಸುತ್ತಿದ್ದರು. ಅವರು ಪ್ರತಿದಿನ ಸಂತೆಗೆ ಹೋಗಿ ತಮ್ಮ ವ್ಯಾಪಾರವನ್ನು ಶುರು ಮಾಡಿ ಸಂಜೆ ಹೊತ್ತಿಗೆ ಮನೆಗೆ ಬರುತ್ತಿದ್ದರು. ಅವರು ತಮ್ಮ ಆದಾಯದಲ್ಲೇ ತುಂಬ ಖುಷಿಯಾಗಿದ್ದರು. ಚಿಕ್ಕ ವ್ಯಾಪಾರ ಮಾಡುತ್ತಿದ್ದರೂ ಅವರು ಚೊಕ್ಕದಾದ ಸಂಸಾರವನ್ನು ನಡೆಸಿಕೊಂಡು ಜೀವನದಲ್ಲಿ ಸುಖಮಯವಾಗಿದ್ದರು. ಒಂದು ದಿನ ಆ ವ್ಯಾಪಾರಸ್ಥನು ತನ್ನ ಚಿಕ್ಕ ಮಗುವಿನೊಂದಿಗೆ ತನ್ನ 5 ವರ್ಷದ ಮಗುವನ್ನು ಕರೆದುಕೊಂಡು ವ್ಯಾಪಾರಕ್ಕಂತ ಮಾರ್ಕೆಟ್ಗೆ ಬಂದಿರ್ತಾನೆ. ಆ ಮಗುವಿಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು, ಆ ಮಗುವಿಗೆ ಅಗತ್ಯ ಇರುವ ಎಲ್ಲ ವಸ್ತುಗಳನ್ನು ಆ ವ್ಯಾಪಾರಸ್ಥನು ತನ್ನ ಮಗುವಿಗೆ ಕೊಡಿಸಿಕೊಡ್ತಿರ್ತಾನೆ. ಮಕ್ಕಳೆಂದರೆ ತಂದೆ ತಾಯಿಗೆ ಅದೆಷ್ಟು ಪ್ರೀತಿ. ತಮಗಿರುವ ಕೊರತೆ ಮಕ್ಕಳಿಗೆ ಬಾರದಿರಲಿ ಎಂದು ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳ ಸುಖಾಗಮನವನ್ನು ಬಯಸ್ತಿರ್ತಾರೆ. ಹೀಗೆ ತಂದೆ ಮಗ ಇಬ್ಬರು ತಮಗೆ ಅಗತ್ಯ ಇರುವ ವಸ್ತುಗಳನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗುತ್ತಿರುವಾಗ ಸಂತೆಯಲ್ಲಿ ವಿಪರೀತ ಗದ್ದಲದಿಂದಾಗಿ ಮಗು ಕೈತಪ್ಪಿ ಮುಂದಕ್ಕೆ ಹೋಗಿಬಿಡುತ್ತದೆ. ತಂದೆಯು ಸಂತೆಯ ಗದ್ದಲಿನಲ್ಲಿ ಮಗುವಿನ ಕಡೆ ಗಮನ ಕೊಡದೆ ವ್ಯಾಪಾರವನ್ನು ಮಾಡುತ್ತಿರುವಾಗ ಮಗು ಹಾಗೆ ಮುಂದಕ್ಕೆ ಹೋಗಿಬಿಡುತ್ತದೆ. ನಂತರ ತಂದೆಯು ತಿರುಗಿ ನೋಡಿದಾಗ ಮಗು ತನ್ನ ಕೈಯಲ್ಲಿ ಇರುವುದಿಲ್ಲ. ತಕ್ಷಣ ಗಾಬರಿಗೊಂಡು ಸಂತೆ ಪೂರ್ತಿ ಮಗುನನ್ನು ಹುಡುಕಲು ಮುಂದಾಗುತ್ತಾನೆ. ಎತ್ತ ಹುಡುಕಿದರೂ ಎತ್ತ ನೋಡಿದರೂ ಬರೀ ಸುತ್ತಲೂ ಜನರೇ ತುಂಬಿಕೊಂಡಿರುವಂಥ ಸಂತೆಯಲ್ಲಿ ತನ್ನ 5 ವರ್ಷದ ಮಗು ಆತನಿಗೆ ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಹೀಗಾಗಿ ಅವನು ತುಂಬ ಗೊಂದಲದಿಂದ ನಿಂತು ಬಿಡುತ್ತಾನೆ. ತನಗೆ ಗೊತ್ತಿರುವ ಎಲ್ಲ ಜನರ ಹತ್ತಿರನೂ ವಿಚಾರಿಸುತ್ತಾ ತನ್ನ ಮಗುವಿನ ಹೆಸರನ್ನು ಕೂಗುತ್ತಾ ಇಡೀ ಸಂತೆಯಲ್ಲಿ ತಿರುಗಾಡುತ್ತಾನೆ. ಆದರೆ ಮಗು ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ಅಳುತ್ತಾ ನಿಂತು ಬಿಟ್ಟಿರುತ್ತದೆ. ಮಗುವಿಗೂ ಎಲ್ಲಿ ಹೋಗಬೇಕು, ತನ್ನ ತಂದೆಯಿಂದ ನಾನು ಎಲ್ಲಿ ದೂರ ಬಂದಿರುವೆ, ನಾನು ಈಗ ಎಲ್ಲಿ ಇರುವೆ ಎಂಬ ಅರಿವು ಇಲ್ಲದೆ ಅಳುತ್ತಾ ನಿಂತಿರುತ್ತದೆ. ತಂದೆ ತನ್ನ ಮಗುವನ್ನು ಎಲ್ಲ ಕಡೆ ಹುಡುಕಿ ಬೇಸತ್ತು ಕೊನೆಗೆ ಮನೆಯ ಕಡೆ ನಡೆಯುತ್ತಾನೆ. ಆತ ಮನೆಗೆ ಬಂದು ನೋಡಿದರೂ ಕೂಡ ಮಗು ಇರುವುದಿಲ್ಲ. ಆ ಊರಲ್ಲಿ ಅನೇಕ ಕಡೆಗೆ ತಿರುಗಿ ಬಂದು ಮಗು ಸಿಗದೆ ಪುನಃ ಆತ ಬೇಸರದಿಂದ ಮನೆಗೆ ಬಂದು ಒಬ್ಬನೇ ಕುಳಿತುಕೊಂಡು ಅಳಲು ಆರಂಭಿಸುತ್ತಾನೆ. ಇನ್ನು ಮನೆಯವರ ಹತ್ತಿರ ನಾನು ಏನು ಹೇಳಲಿ ರಾಘವೇಂದ್ರ ಎಂದು ಆತನು ಗೂಢಾಚಾರವಾಗಿ ಕುಳಿತುಕೊಳ್ಳುತ್ತಾನೆ. ಆತ ತಾನು ತನ್ನ ಮಗುವನ್ನು ತಾನೇ ಅಪಾಯಕ್ಕೆ ಸಿಲುಕಿಸಿದನೇನೋ, ನಾನೇ ನನ್ನ ಮಗುವನ್ನು ದೂರ ತಳ್ಳಿನೇನೋ ಎಂಬ ಭಾವನೆಯಿಂದ ಕಣ್ಣೀರಿಡುತ್ತಾ ಒಂದು ಮಂಚದ ಮೇಲೆ ಹೋಗಿ ಮಲಗಿಬಿಡುತ್ತಾನೆ. ಎಷ್ಟು ಹುಡುಕಿದರೂ ಮಗು ಸಿಗಲೇ ಇಲ್ಲ. ಹಾಗೆ ಒಂದು ದಿನ ಕಳೆದು ರಾತ್ರಿ ಸಮಯವಾಯಿತು. ಆದರೂ ಮಗು ಮನೆಗೆ ಬರಲಿಲ್ಲ. ಮತ್ತೆ ಎಲ್ಲ ಕಡೆಯೂ ಹುಡುಕಾಡುತ್ತಾನೆ. ತನಗೆ ಗೊತ್ತಿರುವ ಎಲ್ಲರನ್ನೂ ವಿಚಾರಿಸುತ್ತಾನೆ. ಕೊನೆಗೆ ದಿಕ್ಕು ತೋಚದೆ ಆತ ರಾಘವೇಂದ್ರರ ಸ್ವಾಮಿಗಳ ಬಳಿ ಬಂದು, ಹೇ ರಾಘವೇಂದ್ರ, ನನ್ನ ಮಗುವನ್ನು ಹುಡುಕಿಕೊಡು. ನನ್ನ ಮಗುವಿಲ್ಲದೆ ನಾನು ಇರುವುದಿಲ್ಲ. ತಂದೆ ನೀನೇ ಕಾಪಾಡು, ನನಗೆ ದಿಕ್ಕು ತೋಚದು ಎಂದು ಶ್ರೀ ರಾಘವೇಂದ್ರರ ಪಾದಗಳನ್ನು ಹಿಡಿದು ಅಳಲು ಆರಂಭಿಸುತ್ತಾನೆ. ಆತನಿಗೆ ರಾಯರಲ್ಲಿ ವಿಶೇಷವಾದ ಭಕ್ತಿ ಮತ್ತು ಗೌರವ ಇರುತ್ತದೆ. ಆತನು ರಾಯರ ಭಕ್ತನಾಗಿರುತ್ತಾನೆ. ಪ್ರತಿದಿನ ರಾಯರನ್ನು ಪೂಜಿಸಿ ನಮಸ್ಕಾರ ಮಾಡುತ್ತಿರುತ್ತಾನೆ. ಹೀಗಿರುವಾಗ ನೀನೇ ಕಾಪಾಡು ತಂದೆ ಎಂದು ಆತನು ಅಳಲು ಆರಂಭಿಸುತ್ತಾನೆ. ಹೀಗಿರುವಾಗ ಆ ವ್ಯಾಪಾರಸ್ಥನಿಗೆ ಒಬ್ಬ ತಮ್ಮನೂ ಕೂಡ ಇರುತ್ತಾನೆ. ಆ ತಮ್ಮನು ಮಲಗಿಕೊಂಡಿದ್ದಾಗ ರಾಯರು ಆ ತಮ್ಮನ ಕನಸಿನಲ್ಲಿ ಬಂದು ಹೇಳುತ್ತಾರೆ, ಹೇ ಮಗು, ನೀನು ಈಗಲೇ ಏಳು. ನಿನ್ನ ಅಣ್ಣನ ಮಗು ಕಳೆದು ಹೋಗಿದೆ.
ನಿನ್ನ ಅಣ್ಣನ ಮಗು ಎಲ್ಲಿಯೂ ಹೋಗಿಲ್ಲ. ಈಗಲೇ ಸಂತೆಯಲ್ಲಿರುವ ಬಸ್ ಸ್ಟ್ಯಾಂಡ್ ಬಳಿ ಹೋಗಿ ನೋಡು, ನಿನ್ನ ಅಣ್ಣನ ಮಗು ಸಿಕ್ಕೇ ಸಿಗುತ್ತದೆ ಎಂದು ಆತನ ಕನಸಿನಲ್ಲಿ ಬಂದು ರಾಯರು ಹೇಳಿ ಆತನನ್ನು ಎಬ್ಬಿಸಿ ಮಾಯವಾಗಿ ಬಿಡುತ್ತಾರೆ. ಆತ ಕೂಡಲೇ ಎದ್ದು ಬಸ್ ಸ್ಟ್ಯಾಂಡ್ ಕಡೆ ಎದ್ದು ಹೊರಟಾಗ ಸಂತೆಯಲ್ಲಿ ನೋಡಿದರೆ ಮಗು ಕುಳಿತುಕೊಂಡಿರುತ್ತದೆ. ಆತನಿಗೆ ಮಗು ಮರಳಿ ಸಿಗುತ್ತದೆ. ಆತನಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ. ಖುಷಿಯಿಂದ ತನ್ನ ಅಣ್ಣನಿಗೂ ಈ ವಿಚಾರವನ್ನು ಹೇಳಿ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಖುಷಿಯಿಂದ ಎಲ್ಲರೂ ಮಗುವನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸುತ್ತಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.